ಹಾಯ್ ಎಲ್ರು ಹೇಗಿದ್ದೀರಾ? ಬನ್ನಿ ಇವತ್ತು ಶ್ರೀರಾಮನವಮಿಗೆ ಮಾಡ್ಕೊಳ್ಳುವಂಥ ನೀರ್ಮಜ್ಜಿಗೆ ಪಾನಕ, ಹಾಗೆ ಕೋಸಂಬರಿ, ಹಾಗೆ ರಾಮಂಗೆ ಇಷ್ಟವಾದಂಥ ತಂಬಿಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈಸಿಯಾಗಿ ಮನೇಲೆ ಟೇಸ್ಟಿಯಾಗಿ ನಾವು ಮಾಡ್ಕೋಬೋದು. ಇದು ನೋಡಿ, ತಂಬಿಟ್ಟಿಗೆ ಅಂತ ನೆನೆಸಿಟ್ಟಿರುವಂಥ ಅಕ್ಕಿ 4 ಅವರ್ ಮುಂಚೆನೆ ನಾನು ಇದನ್ನ ನೆನೆಸಿಟ್ಟಿದ್ದೆ. ಇದರಲ್ಲಿ ಸ್ವಲ್ಪನೂ ನೀರು ಇಲ್ದಿರೋ ಹಾಗೆ ನೀಟಾಗಿ ಫಿಲ್ಟರ್ ಮಾಡಿಕೊಂಡು ನಂತರ ನಾವು ಇದನ್ನ ಪೌಡರ್ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನ ಫಿಲ್ಟರ್ಗೆ ಹಾಕ್ಬಿಟ್ಟು ಹಾಗೆ ಲಾಸ್ಟಲ್ಲಿ ಇದನ್ನ ನಾವು ಮಾಡ್ಕೊಳ್ಳೋಣ. ಹಾಗಾಗಿ ಇದನ್ನ ಸೈಡ್ಗೆ ಇಟ್ಟು ಈಗ ಮೊದಲಿಗೆ ನಾವು ಪಾನಕ ಮಾಡ್ಕೊಳ್ಳೋಣ. ಪಾನಕಕ್ಕೆ ನಾನಿಲ್ಲಿ 3 ಗ್ಲಾಸ್ ಆಗೋಷ್ಟು ನೀರನ್ನು ತಗೊಂಡಿದ್ದೀನಿ. 1 ಗ್ಲಾಸ್ಗೆ 2 ಸ್ಪೂನ್ ಅಷ್ಟು ಬೆಲ್ಲದ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಹೆಚ್ಚಿಗೆ ತಿಂತೀರಿ ಅನ್ನೋದಾದ್ರೆ 1 ಸ್ಪೂನ್ ಎಕ್ಸ್ಟ್ರಾ ಹಾಕೋಬಹುದು. ಈಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನ ತೆಗೆದು ಸೈಡ್ ಇಟ್ಕೊಳ್ಳೋಣ. ಹಾಗೆ ನಾನಿಲ್ಲಿ ಕರ್ಬೂಜನ ನೀಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನ ನೀಟಾಗಿ ಮಿಕ್ಸಿ ಹಾಕೊಂಡು ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ಎಲ್ಲ ಸ್ಪೂನಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನ ನುಣ್ಣಕ್ಕೆ ರುಬ್ಕೊಂಡು ಬರೋಣ. ನೀವು ಕೈಯಲ್ಲಿ ಬೇಕಾದ್ರೂ ಕಿವುಚ್ಬಿಟ್ಟು ಹಾಕೋಬಹುದು, ಅಥವಾ ಈ ರೀತಿ ಮಿಕ್ಸಿಲಿ ಹಾಕ್ಬಿಟ್ಟು ನುಣ್ಣಕ್ಕೆ ರುಬ್ಬಿಟ್ಟು ಕೂಡ ಹಾಕೋಬಹುದು. ನೋಡಿ, ನಾನೀಗ ಇಲ್ಲಿ ರುಬ್ಕೊಂಡ್ ಬಂದಿದ್ದೀನಿ. ಈಗ ಇದನ್ನ ಆ ಬೆಲ್ಲದ ನೀರಿಗೆ ಹಾಕೋಬೇಕಾಗತ್ತೆ. ಮೊದಲು ನಾವು ಬೆಲ್ಲದ ನೀರನ್ನ ಫಿಲ್ಟರ್ ಮಾಡ್ಕೊಳ್ಳೋಣ. ಫಿಲ್ಟರ್ ಮಾಡ್ಕೊಂಡ ನಂತರ ನಾವು ರುಬ್ಕೊಂಡ್ ಬಂದಿರೋಂಥ ಕರ್ಬೂಜ ಜ್ಯೂಸ್ ಏನಿರುತ್ತೆ ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಇದಕ್ಕೆ ಏಲಕ್ಕಿ ಹಾಗೆ ಒಣಶುಂಠಿ ಪುಡಿ ಒಂದೊಂದು ಪಿಂಚ್ ಆಗೋಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 2 ಏಲಕ್ಕಿ ತಗೊಂಡಿದ್ದೆ, ಅದರಲ್ಲಿ ಒಂದು ಏಲಕ್ಕಿ ಆಗೋಷ್ಟು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೇನೆ 1 ಪಿಂಚ್ ಆಗೋಷ್ಟು ಸಾಲ್ಟು, ಹಾಗೆ ಒಂದು ಅರ್ಧ ನಿಂಬೆ ಹಣ್ಣು. ನಾನು ತಗೊಂಡಿರೋ ಈ ಕ್ವಾಂಟಿಟಿಗೆ ಅರ್ಧ ಹೋಳಾದ್ರೆ ಸಾಕಾಗುತ್ತೆ. ಹಾಗೆ 1 ಪಿಂಚ್ ಆಗೋಷ್ಟು ಪೆಪ್ಪರ್ ಪೌಡ್ರು. ಇಷ್ಟನ್ನು ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಶ್ರೀರಾಮನವಮಿ ಪಾನಕ ರೆಡಿ ಆಗುತ್ತೆ. ಟೇಸ್ಟಿಯಾಗಿ ಪಾನಕ ರೆಡಿ ಆಗುತ್ತೆ. ಬನ್ನಿ ಈಗ ನೀರು ಮಜ್ಜಿಗೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಬರೋಣ. ನೀರು ಮಜ್ಜಿಗೆಗೆ ಮೊದಲಿಗೆ ಒಂದು ಮಸಾಲ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ 1 ಎಸ್ಲಾಗೋಷ್ಟು ಕರಿಬೇವನ್ನ ಹಾಕ್ಕೊಳ್ತಿದ್ದೀನಿ. ಹಾಗೆ ಸಣ್ಣದೊಂದು ಹಸಿಮೆಣಸಿನ್ಕಾಯಿ, 1 ಇಂಚ್ ಆಗೋಷ್ಟು ಶುಂಠಿ, ಹಸಿ ಶುಂಠಿ, ಇಷ್ಟನ್ನು ಚೆನ್ನಾಗಿ ಕುಟ್ಕೊಂಡು ಅರ್ಧಂಬರ್ಧ ಜಜ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ, ಪುಡಿ ಮಾಡ್ಕೊಳ್ಳೋಣ. ಹಾಗೆಯೇ ಒಂದು ಬೌಲ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಜಜ್ಜಿರೋ ಅಂಥ ಈ ಮಸಾಲಾನ ಅದಕ್ಕೆ ಹಾಕ್ಕೊಂಡು ನಂತರ ನಾವು ಮಜ್ಜಿಗೆಗೆ ಇದನ್ನು ಫಿಲ್ಟರ್ ಮಾಡಿ ಹಾಕ್ಕೋಬೇಕಾಗತ್ತೆ. ಈ ರೀತಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದರಾಗಿರೋ ಆ ಮಸಾಲೆ ಇದೆಲ್ಲ ನೀಟಾಗಿ ನೀರಿಗೆ ಬಿಟ್ಕೊಳ್ಳುತ್ತೆ. ನಂತರ ನಾವು ಮಜ್ಜಿಗೆಗೆ ಹಾಕ್ಕೋಬೋದು. ನೋಡಿ, ನಾನು ಇಲ್ಲಿ ನೀರು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ. 1/4 ಗ್ಲಾಸ್ ಆಗೋಷ್ಟು ಮಜ್ಜಿಗೆಗೆ 3/4 ಗ್ಲಾಸ್ ಇಲ್ಲ 1 ಗ್ಲಾಸ್ ನೀರು ಹಾಕಿದ್ರೆ ನೀರು ಮಜ್ಜಿಗೆ ಆಗುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಜ್ಜಿಗೆಗೂ ಸಹ ಒಂದು ಅರ್ಧ ಹೋಳಾಗಷ್ಟು ನಿಂಬೆಹಣ್ಣು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಹಾಗೆಯೇ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಆ ಮಸಾಲಾನ ಇಲ್ಲಿ ಫಿಲ್ಟರ್ ಮಾಡ್ಕೊಳ್ಳೋಣ. ನಮಗೆ ಆ ಶುಂಠಿ ಮತ್ತು ಕರಿಬೇವು, ಹಸಿಮೆಣಸಿನ್ಕಾಯಿ ಫ್ಲೇವರ್ ಅಷ್ಟೇ ಬೇಕಾಗುತ್ತೆ. ಹಾಗಾಗಿ ಇದು ಈ ರೀತಿ ಫಿಲ್ಟರ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಆ ಫ್ಲೇವರ್ ಮಾತ್ರ ಮಜ್ಜಿಗೆಗೆ ಹೋಗುತ್ತೆ. ಆಗಲೇ ನಮಗೆ ಅದು ಕುಡಿಲಿಕ್ಕೆ ಟೇಸ್ಟಿಯಾಗಿರುತ್ತೆ. ನೀವು ಕೈಯಲ್ಲೇ ಬೇಕಾದ್ರೂ ಟೈಟಾಗಿ ಹಿಂಡ್ಬಿಟ್ಟು ಕೂಡ ಹಾಕ್ಕೋಬೋದು. ಈ ರೀತಿ ಫಿಲ್ಟರ್ ಮಾಡಿ ಕೂಡ ಹಾಕ್ಕೋಬೋದು. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಎಸ್ಲು ಹಸಿ ಕರಿಬೇವು, ಸ್ವಲ್ಪ ಹಿಂಗು, ಒಂದು 1/4 ಸ್ಪೂನ್ ಆಗೋಷ್ಟು ಹಿಂಗು ಹಾಕ್ಕೊಂಡು 1 ಎಸ್ಲು ಹಸಿ ಕರಿಬೇವು, ಫ್ರೆಶ್ ಆಗಿರೋವಂಥ ಹಸಿ ಕರಿಬೇವು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನೀರು ಮಜ್ಜಿಗೆ ರೆಡಿ ಆಗುತ್ತೆ. ಟೇಸ್ಟಿಯಾಗಿರೋಂಥ ನೀರು ಮಜ್ಜಿಗೆ ರೆಡಿ ಆಗುತ್ತೆ. ಆಲ್ರೆಡಿ ನಾನು ಮಸಾಲ ಮಜ್ಜಿಗೆ ರೆಸಿಪಿ ಹಾಕಿದ್ದೀನಿ. ಯಾರಲ್ಲಿ ನೋಡಿಲ್ಲ ಅಂದರೆ ಹೋಗಿ ಒಂದ್ಸಲ ಚೆಕ್ ಮಾಡಿ. ನೋಡಿ, ಕೋಸಂಬರಿಗೆ ಆಲ್ರೆಡಿ ನಾನು 1 ಅವರ್ ಮುಂಚೆ ನೆನೆಸಿಟ್ಟಿರೋಂಥ ಹೆಸರುಬೇಳೆನ ನೀರೆಲ್ಲ ಫಿಲ್ಟರ್ ಮಾಡಿ ತೆಗೆದಿಟ್ಕೊಳ್ಳೋಣ. ಮೊದಲಿಗೆ ಇದಕ್ಕೆ ಒಗ್ಗರಣೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ ಫ್ರೆಶ್ ಆಗಿರೋಂಥ ಕರಿಬೇವು ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿರೋಂಥ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಹಿಂಗು ಹಾಕ್ಕೊಂಡ್ರೆ ನಮಗೆ ಕೋಸಂಬರಿಗೆ ಒಗ್ಗರಣೆ ರೆಡಿ ಆಗುತ್ತೆ.
ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಈಗ ನಾನು ನೀರೆಲ್ಲ ತೆಗೆದು ಹೆಸರುಬೇಳೆನ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಸೌತೆಕಾಯಿ ಹಾಗೆ ತೆಂಗಿನ ತುರಿನ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಕ್ಯಾರೆಟ್ ತುರಿ ಸಹ ಹಾಕ್ಕೋಬೋದು. ಹಾಗೆ ಮಾಡಿಟ್ಕೊಂಡಿರೋಂಥ ಒಗ್ಗರಣೆಗೆ ಹಿಂಗು ಕಂಪಲ್ಸರಿ ಹಾಕ್ಕೊಳ್ಳಿ, ಆಗಲೇ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಿಂಬೆ ರಸ, ಒಂದು 5-6 ಡ್ರಾಪ್ ಅಂತ ಅಂದ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಪಿಂಚ್ ಆಗೋಷ್ಟು ಪೆಪ್ಪರ್ ಪೌಡರು. ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಶ್ರೀರಾಮನವಮಿ ಕೋಸಂಬರಿ ರೆಡಿ ಆಗುತ್ತೆ. ತುಂಬಾ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ ಇದು. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಕೋಸಂಬರಿ ರೆಡಿ. ಕೋಸಂಬರಿಗೆ ಪೆಪ್ಪರು ಮತ್ತು ಲೆಮನು ಹಾಕ್ತೀವಲ್ಲ, ಹಾಗಾಗಿ ನಮಗೆ ಒಂದು ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ. ನೋಡಿ ಈಗ ಕೋಸಂಬರಿ ರೆಡಿಯಾಗಿದೆ. ಬನ್ನಿ ಈಗ ತಂಬಿಟ್ಟು ಮಾಡ್ಕೊಂಬರೋಣ. ನೋಡಿ ನೀರೆಲ್ಲ ಸೋಸ್ಕೊಂಡು ನೀಟಾಗಿ ಇದಾಗಿದೆ ಇದು. ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರೋಣ. ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಬೆಲ್ಲನ ಹಾಕ್ಕೊಂಡು ಒಟ್ಟಿಗೆ ರುಬ್ಕೊಂಬರ್ತೀನಿ. ನೀವು ಬೇಕಾದ್ರೆ ಕೈಯಲ್ಲೇ ಕಿವುಚ್ಕೋಬೋದು, ಟೈಮ್ ಇಲ್ಲ ಅಂತ ಅನ್ನೋದಾದರೆ ಈ ರೀತಿ ಡೈರೆಕ್ಟಾಗಿ ಬೆಲ್ಲನ ಇದಕ್ಕೆ ಹಾಕ್ಕೋಬೋದು. ನಿಮಗೆ ಮೆಜರ್ಮೆಂಟ್ ಬೇಕು ಅಂತಂದರೆ 1 ಕಪ್ಪು ಹಸಿಟ್ಟಿಗೆ 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿಯಾಗಿ ನೀವು ಬೆಲ್ಲನ ಹಾಕ್ಕೋಬೋದು. ನಿಮಗೆ ಮೆಜರ್ಮೆಂಟ್ ಗೊತ್ತಾಗಲಿಲ್ಲ ಅಂದರೆ ನಾನಿಲ್ಲಿ 1.5 ಕಪ್ ಆಗೋಷ್ಟು ಹಸಿಟ್ಟನ್ನ ತೊಗೊಂಡಿದ್ದೀನಿ. ಹಾಗಾಗಿ 1/4 ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ಕಿವುಚ್ಕೊಂಡು ಮಾಡ್ಕೊಳ್ಳೋದಾದರೂ ಮಾಡ್ಕೋಬೋದು, ಇಲ್ಲ ಟೈಮ್ ಇಲ್ಲ ಅನ್ನೋದಾದರೆ ಈ ರೀತಿ ಡೈರೆಕ್ಟು ಮಿಕ್ಸಿಗೆ ಹಾಕ್ಬಿಟ್ಟು ನೀವು ಮಾಡ್ಕೋಬೋದು. 1.5 ಕಪ್ ಹಸಿಟ್ಟಿಗೆ 1/4 ಕಪ್ ಆಗೋಷ್ಟು ಬೆಲ್ಲ, ಹಾಗೆ 1 ಏಲಕ್ಕಿ, 1 ಪಿಂಚ್ ಆಗೋಷ್ಟು ಒಣಶುಂಠಿ ಪುಡಿ, ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋಣ. ಇದನ್ನು ರುಬ್ಬುವಾಗ ನೋಡಿಕೊಂಡು ರುಬ್ಬಬೇಕಾಗತ್ತೆ. ಒಂದೇ ಸಮ ರುಬ್ಬಿದ್ರೆ ಮೆಲ್ಟ್ ಆಗಿಬಿಡುತ್ತೆ. ಹಾಗಾಗಿ ಬಿಟ್ಟು ಒಂದೊಂದು ಸೆಕೆಂಡ್ ಬಿಟ್ಟು ನಾವು ಇದನ್ನು ರುಬ್ಕೋಬೇಕು. ಸಪೋಸ್ ನಿಮ್ಗೆ ಏನಾದರೂ ಮೆಲ್ಟ್ ಆಯಿತು ಅಂತ ಅನ್ನೋದಾದರೆ ಸ್ವಲ್ಪ ಅಕ್ಕಿ ಹಸಿಟ್ಟನ್ನ ಮಿಕ್ಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ ನಾನು ಎಲ್ಲವೂ ರುಬ್ಕೊಂಡು ಬಂದಿದ್ದೀನಿ. ಈಗ ಇದನ್ನ ನೀಟಾಗಿ ಉಂಡೆ ಕೊಟ್ಕೊಂಡ್ರೆ ರಾಮಂಗೆ ಇಷ್ಟವಾದಂಥ ತಂಬಿಟ್ಟು ರೆಡಿ ಆಗುತ್ತೆ. ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನಾನು ಹಾಕಿರೋ ಆರ್ಗ್ಯಾನಿಕ್ ಬೆಲ್ಲ, ಹಾಗಾಗಿ ಇದು ಸ್ವಲ್ಪ ಕಪ್ಪಗೆ ಕಾಣ್ತಾ ಇದೆ, ಬಟ್ ತಿನ್ನಲಿಕ್ಕೆ ಟೇಸ್ಟಿಯಾಗಿರುತ್ತೆ. ಸಿಂಪಲ್ಲಾಗಿ ಶ್ರೀರಾಮನವಮಿ ಪ್ರಸಾದ ರೆಡಿ. ಬೆಲ್ಲ ತುಂಬ ಹಾಕ್ಬಿಟ್ರೆ ಬೇಗನೆ ಮೆಲ್ಟ್ ಆಗುತ್ತೆ. ಹಾಗಾಗಿ ಕರೆಕ್ಟ್ ಹದ ಅಂತಂದರೆ 1 ಕಪ್ ಹಸಿಟ್ಟಿಗೆ 1/4 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡ್ರೆ ಕರೆಕ್ಟ್ ಹದ ಬರುತ್ತೆ. ನಿಮಗೇನಾದರೂ ಈ ರೆಸಿಪೀಸ್ ಇಷ್ಟ ಆಗಿದ್ದರೆ ಮರೀದೆ ಒಂದು ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಅಡ್ವಾನ್ಸ್ ಹ್ಯಾಪಿ ಶ್ರೀರಾಮನವಮಿ.